ಸಿವಿಲ್ ಸರ್ವಿಸ್ ಪರೀಕ್ಷೆಯ ಫಲಿತಾಂಶ ಮಾರ್ಚ್ 6ರಂದು ಅನೌನ್ಸ್ ಆಗಿದ್ದು ನೂರಾರು ಅಭ್ಯರ್ಥಿಗಳು IAS, IPS, IFS, IRS ಮತ್ತಿತರ ನಾಗರಿಕ ಸೇವೆಗಳಿಗೆ ಆಯ್ಕೆಯಾಗಿದ್ದಾರೆ. ಅದರಲ್ಲೂ ಇಂಡಿಯಾ ಫಾರ್ IAS ಇನ್ಸ್ಟಿಟ್ಯೂಟ್ನಲ್ಲಿ ತರಬೇತಿ ಪಡ್ಕೊಂಡಿರುವಂತಹ UPSC ಪಾಸ್ ಆಗಿರುವ ಸಾಧಕರಿಗೆ ಇವತ್ತು ಸನ್ಮಾನಿಸಿ ಗೌರವವನ್ನು ಸಲ್ಲಿಕೆ ಮಾಡಲಾಯಿತು. ಇಂಡಿಯಾ ಫಾರ್ IAS ಪ್ರಾರಂಭವಾದ ಕೇವಲ 5 ವರ್ಷದಲ್ಲಿ UPSC ಪರೀಕ್ಷೆಯಲ್ಲಿ ಹಲವಾರು ಅಭ್ಯರ್ಥಿಗಳು ಉತ್ತೀರ್ಣರಾಗಿ ದೇಶದ ನಾಗರಿಕ ಸೇವೆ ಮಾಡಲು ಸಹಾಯ ಮಾಡಿರುವ ಸಂಸ್ಥೆ. ಗುಣಮಟ್ಟದ ಬೋಧನೆ ಮತ್ತು ಅತ್ಯುತ್ತಮ ಸೌಲಭ್ಯದಿಂದಾಗಿ ವರ್ಷದಿಂದ ವರ್ಷಕ್ಕೆ ಹಲವಾರು ಅಭ್ಯರ್ಥಿಗಳು IAS, IPS ಮತ್ತು IFSನಂತಹ ಹುದ್ದೆ ಗಳಿಸಿ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ. ಅದೇ ರೀತಿ ಈ ವರ್ಷ UPSC ಪರೀಕ್ಷೆಯಲ್ಲಿ ತೇರ್ಗಡೆಯಾದ ಹಲವು ಅಭ್ಯರ್ಥಿಗಳಿಗೆ ಇಂಡಿಯಾ ಫಾರ್ IAS ಸಂಸ್ಥೆ ಸನ್ಮಾನ ಸಮಾರಂಭವನ್ನ ಹಮ್ಮಿಕೊಂಡಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ ರಾಜ್ಯದ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅಭ್ಯರ್ಥಿಗಳ ಸಾಧನೆಯನ್ನ ಶ್ಲಾಘನೆ ಮಾಡಿದ್ರು. ಅಲ್ಲದೆ ಇಂಡಿಯಾ ಫಾರ್ IAS ಸಂಸ್ಥೆಯ ಕೊಡುಗೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಈ ದೇಶದ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ನ್ಯಾಚುರಲ್ ಜಸ್ಟಿಸ್ ಅಂತಿದೆ. ನಿಮ್ಮೆಲ್ಲ ಕಾನೂನಿಗಿಂತ ನಿಮ್ಮ ವಾಸ್ತವ ಸತ್ಯನ ಅರ್ಥ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಸಾಮಾನ್ಯ ಜನ ಏನಿದ್ದಾರೆ ನಮ್ಮ ದೇಶದಲ್ಲಿ ಅವ್ರಿಗೆ ನ್ಯಾಯ ಕೊಡ್ಬೋದು. ಇನ್ನು ಕೇಂದ್ರ ಲೋಕಸೇವಾ ಆಯೋಗದಿಂದ 2025-26ರಲ್ಲಿ IAS, IPS, IFS, IRS ಮತ್ತಿತರ ನಾಗರಿಕ ಸೇವೆಗಳಿಗೆ ಆಯ್ಕೆಯಾಗಿ ಕರ್ನಾಟಕಕ್ಕೆ ಹೆಮ್ಮೆ ತಂದುಕೊಟ್ಟ ಒಟ್ಟು 34 ಯುವ ಸಾಧಕರಿಗೆ ತುಂಬ ಹೃದಯದಿಂದ ಸನ್ಮಾನ ಮಾಡಲಾಯಿತು. ಆಗಿಂದ ಕರ್ನಾಟಕದಿಂದ ಬಂದವರು ಯಾರೇ ಬಂದರು ಡೆಲ್ಲಿನಲ್ಲಿ ಸರ್, ಡೆಲ್ಲಿ ಕನ್ನಡ ಸಂಘ ಅಂತ ಒಂದಿತ್ತು. ಅದಕ್ಕೆ ನಾನು ಫೈನಾನ್ಸ್ ಸೆಕ್ರೆಟರಿ ಆದಾಗ ಫಂಡ್ಸ್ ಕೊಟ್ಟಿದ್ದೆ ಸರ್. ಆ ಒಂದು ಆಧಾರದ ಮೇಲೆ ನಾವಿಬ್ಬರು ಸೇರ್ಕೊಂಡು ಕನ್ನಡಿಗರು ಯಾರ್ಯಾರೇ ಬಂದರು ಅವ್ರಿಗೆ ಫಿಸಿಕಲ್ ಹೆಲ್ಪ್ ಇರ್ಬೋದು, ಊಟದ ಹೆಲ್ಪ್ ಇರ್ಬೋದು, ಫೈನಾನ್ಷಿಯಲ್ ಹೆಲ್ಪು, ಇಂಟೆಲೆಕ್ಚುಯಲ್ ಹೆಲ್ಪು, ಗೈಡೆನ್ಸ್ ಎಲ್ಲ ಕೊಡೋಕ್ಕೆ ಶುರು ಮಾಡಿದ್ವಿ ಸರ್. ಕಡೆಗಾಯಿತು ಸರ್, ಗುರ್ತಿಸ್ಬೇಕು. ಯಾಕೆಂದರೆ ಕನ್ನಡಿಗರಿಗೆ ನೀವು ಪಾಸ್ ಆಗ್ತಾ ಇದ್ದೀರಾ ಅಂತ ಗುರ್ತಿಸಿದ್ರೆ ಚೆನ್ನಾಗತ್ತೆ ಅಂತ ಇದೇ ಥರ ಫಂಕ್ಷನ್ಗಳು ನಮ್ಮ ಡೆಲ್ಲಿ ಕನ್ನಡ ಸಂಘದಲ್ಲಿ ಪ್ರತಿ ವರ್ಷ ಆದಮೇಲೆ ಮಾಡೋಕ್ಕೆ ಶುರು ಮಾಡಿದ್ವಿ ಸರ್. ಯಾರ್ಯಾರು ಕನ್ನಡಿಗರು ಮಾಡ್ತಾಯಿದ್ರು. ಇದು ಆ್ಯಕ್ಚುಲಾಗಿ 5 ಅಲ್ಲ 20ನೇ ವರ್ಷದ್ದು ಸರ್. ನಾವು ಪ್ರತಿಭಾನ್ವಿತರಿಗೆ ಮಾಡ್ತಾ ಇರೋದು 20. ಆವಾಗ ಇನ್ಫಾರ್ಮಲ್ ಆಗಿ ಮಾಡ್ತಾಯಿದ್ವಿ ಸರ್. ರಿಟೈರ್ಡ್ ಆದಮೇಲೆ, ನಾನು ರಿಟೈರ್ಡ್ ಆದಮೇಲೆ ಇವರು ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಬಂದರು ಸರ್. ಸರ್ ಪುಟ್ಟಣ್ಣ ಚೆಟ್ಟಿ ಪುರಭವನ ಟೌನ್ ಹಾಲ್ನಲ್ಲಿ ನಡೆದ ಈ ಹೆಮ್ಮೆಯ ಕ್ಷಣದಲ್ಲಿ ಪಾಲ್ಗೊಂಡ ಯುವ ಸಾಧಕರು ಸಂತಸ ವ್ಯಕ್ತಪಡಿಸಿದ್ರು. Perseverance to chase that dream, to not give up, is what is the foundation of this success. Luck, fortune, etc. has its part. It has played its part. I'm not taking it out. But prayatna, hard work, our efforts is what has brought us to that final stage. And then it is a reward to that consistent effort that has translated hard work into the final result. ಸದ್ಯ ಸನ್ಮಾನ ಸ್ವೀಕರಿಸಿದ ಎಲ್ಲರೂ ಮುಂದೆ ದೇಶದಾದ್ಯಂತ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಲಿದ್ದಾರೆ. ಇವರೆಲ್ಲರೂ ನಮ್ಮ ರಾಜ್ಯದವರು ಅನ್ನೋದು ವಿಶೇಷ. ಅಲ್ಲದೆ ವರ್ಷದಿಂದ ವರ್ಷಕ್ಕೆ ಕರ್ನಾಟಕದ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತೇರ್ಗಡೆಯಾಗುತ್ತಿರೋದು ಸಂತೋಷದ ವಿಚಾರ. ಇದಕ್ಕೆ ಇಂಡಿಯಾ ಫಾರ್ IAS ಸಂಸ್ಥೆ ಹೆಚ್ಚಿನ ಕೊಡುಗೆ ನೀಡುತ್ತಿರುವುದು ಶ್ಲಾಘನೀಯ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.